ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದಾರೆ, ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸೊ ಇವತ್ತು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾ ಒಂದು ಟೈಲರಿಂಗ್ ಬಗ್ಗೆ ಟಿಪ್ಸ್ನ ಕೊಡಬೇಕಂತೇಳಿ ಇವತ್ತು ವಿಡಿಯೋನ ಮಾಡ್ಲಾಕತ್ತೀನಿ. ಹಾಗೆ ಇವಾಗ ಆಲ್ರೆಡಿ ಹಲವಾರು ವಿಡಿಯೋಗಳ ನಾರ್ಮಲ್ ಬ್ಲೌಸ್ ಬಗ್ಗೆ ವಿಡಿಯೋ ಮಾಡಿ ಹಾಕೀನಿ. ಅದರೊಳಗೆ 34 ಸೈಜ್ ಏನು ನಾರ್ಮಲ್ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಆಲ್ರೆಡಿ ವಿಡಿಯೋ ಒಳಗೆ ನಾನು ಶೇರ್ ಮಾಡೀನಿ. ಹಾಗೆ ಇವಾಗ ಸ್ಲೀವ್ ಕಟ್ಟಿಂಗ್ ಕೂಡ ಸಪ್ರೇಟಾಗಿ ವಿಡಿಯೋ ಕೂಡ ಮಾಡಿ ಹಾಕೀನಿ. ಮತ್ತು ಆ ಬ್ಲೌಸ್ ಕಟ್ಟಿಂಗ್ ಜೊತೆಗೆ ಸ್ಲೀವ್ ಕಟ್ಟಿಂಗ್ ಕೂಡ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನನಗೆ ಇವಾಗ ಒಂದು 4 ದಿನದ ಹಿಂದ್ಗಡೆ ಒಬ್ಬರು ಸಬ್ಸ್ಕ್ರೈಬರ್ ರಕ್ಷಿತಾ ಸಿಸ್ಟರ್ ಅಂತ ಹೇಳಿ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಇವತ್ತು ಹೇಳಕತ್ತೀನಿ ನೋಡ್ರಿ. ಯಾಕಂತಂದರೆ ಇವಾಗ ಎಷ್ಟೋ ದಿನ ಆಯಿತು ನಾವು ಬ್ಲೌಸ್ನ ಹೊಲಿಲಾಕತ್ತೀವಿ, ನೀಟಾಗಿ ಬರ್ತಾನೆ ಇಲ್ಲ ಅಂತ ಹೇಳ್ತಾಯಿದ್ರು. ನೀವು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಿರ್ತೀರ, ಅದು ವಿಯರ್ ಮಾಡಿದ ನಂತರ ಸರಿ ಕೂತ್ಕೊಳ್ಳೋಂಗಿಲ್ಲ, ಫಿಟ್ಟಿಂಗ್ ಸರಿಯಾಗಿರಲ್ಲ ಅಂದಮೇಲೆ ನೀವು ಮಾರ್ಕಿಂಗ್ ಮಾಡ್ತಕ್ಕಂತಹ ಒಂದು ಮೆಥಡ್ನ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿ ಬ್ಲೌಸ್ನ ಕಟಿಂಗ್ ಮಾಡಿರ್ತೀರಲ್ಲ ಅದೇ ಮೆಥಡ್ ಮೇಲೆ ಇನ್ನೊಂದು ಸರ್ತಿ ನೀವು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಮತ್ತು ಪ್ರಾಬ್ಲಮ್ ಬರ್ತೈತಿ. ಹೀಗಾಗಿ ನೀವು ಚೇಂಜಸ್ ಮಾಡಿ ಮತ್ತು ಮನ್ಯಾಗ ನಿಮ್ಮ ಬ್ಲೌಸ್ ಆಗಿರ್ಬೋದು, ಬೇರೆ ಮನೆಯಲ್ಲಿರ್ತಕ್ಕಂಥ ಮೆಂಬರ್ಸ್ ಬ್ಲೌಸ್ ಆಗಿರ್ಬೋದು, ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಒಂದು ಸ್ವಲ್ಪ ಚೇಂಜಸ್ ಮಾಡಿ ನೋಡಿ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನೀವು ಪ್ರಾಕ್ಟೀಸ್ ಮಾಡ್ತಾ ಇಂಪ್ರೂವ್ ಆಗೇ ಆಗ್ತೀರ. ಹಾಗೆ ಇವಾಗ ನೀವು ಟೈಲರಿಂಗ್ ಮಾಡ್ತೀನಿ ಮತ್ತು ಮುಂದೆ ಕಸ್ಟಮರ್ಸ್ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ತೀವಿ ಅನ್ನೋದಾಗಿದ್ದರೆ ನೀವು ಕ್ರಮೇಣವಾಗಿ ಪರ್ಫೆಕ್ಟಾಗಿ ಕಲಿತಾ ಹೋಗ್ರಿ. ಯಾಕಂತಂದರೆ ನೀವು ಡೈರೆಕ್ಟಾಗಿ ನಾವು ಬ್ಲೌಸ್ನ ಸ್ಟಿಚ್ ಮಾಡಿ ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತೀನಿ ಅಂತಂದ್ರೆ ಆ ಮೆಥಡು ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ನಿಮಗೆ ಇವಾಗ ಬ್ಲೌಸ್ನ ಕರೆಕ್ಟಾಗಿ ಕಲಿತ್ಕೊಂಡು ಮುಂದೆ ಒಂದಿನ ಕಸ್ಟಮರ್ಸ್ ಬಂದು ನಮಗೆ ಸ್ಕೂಲ್ ಯೂನಿಫಾರ್ಮ್ ಸ್ಟಿಚ್ ಮಾಡಿಕೊಡಿ, ಫ್ರಾಕ್ ಸ್ಟಿಚ್ ಮಾಡಿಕೊಡಿ, ಮತ್ತು ಯಾವುದಾದ್ರೂ ನಾಮಕರಣ ಇತ್ತಂತಂದರೆ ಸಿಲಾಯಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರೆ ಅವಾಗೇನು ನೀವು ಬರೋದಿಲ್ಲ ಅಂಥೇಳಿ ಅನ್ಬೇಕಾಗ್ತೈತಿ. ಹೀಗಾಗಿ ಕಸ್ಟಮರ್ಸ್ ಏನೈತಿಲ್ಲ ಬಂದರು ಅಂತಂದರೆ ಅವ್ರು ಯಾವ ರೀತಿಯಾಗಿ ಬಟ್ಟೆ ಸ್ಟಿಚ್ ಮಾಡಿಕೊಡು ಅಂತಾರಲ್ಲ, ನಾವು ಸ್ಟಿಚ್ ಮಾಡಿಕೊಡೋ ಹಾಗೆ ನಾವು ಎಲ್ಲ ತಯಾರಿ ಇರಬೇಕು ನೋಡಿರಿ. ಹಾಗೆ ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಏನು ಹೇಳ್ತೀನಿ, ಕ್ರಮೇಣವಾಗಿ ನೀವು ಸ್ಟೆಪ್ ವೈಸ್ ನೀವು ಸ್ಟಾರ್ಟಿಂಗ ಸ್ಟಿಚಿಂಗು ಪೆಡಲ್ ತುಳಿಯೋದರಿಂದ ಹಿಡಿದು ನೀವು ಪರ್ಫೆಕ್ಟಾಗಿ ನೀವು ಕಲಿತಾ ಹೋಗಬೇಕು. ಹಾಗೆ ಪೈಪಿಂಗ್ ಆಗಿರ್ಬೋದು, ಚಿಕ್ಕ ಮಕ್ಕಳ ಬಟ್ಟೆ ಆಗಿರ್ಬೋದು, ಸ್ಕೂಲ್ ಯೂನಿಫಾರ್ಮ್ ಆಗಿರ್ಬೋದು, ಫ್ರಾಕ್ ಆಗಿರ್ಬೋದು, ಇವಾಗ ನಾನಾ ಥರ ಏನದಲ್ಲ ಚೂಡಿದಾರ್ ಕಟ್ಟಿಂಗು ಸ್ಟಿಚಿಂಗ್ ಆಗಿರ್ಬೋದು, ಎಲ್ಲ ಥರನೂ ನೀವು ಕಲ್ತ್ಕೊಂಡ್ರಿ ಅಂತಂದ್ರೆ ಬರ್ತಕ್ಕಂಥ ಕಸ್ಟಮರ್ಸ್ಗೆ ಕನ್ಫ್ಯೂಷನ್ ಇರೋಂಗಿಲ್ಲ. ಇನ್ನೊಂದು ಏನಂತಂದರೆ ನಾವು ಇವಾಗ ಹೊಲಿಗೆ ಮಷಿನ್ ಒಂದೈತಿ, ಪಿಕೋ ಮಷಿನ್ ಇಲ್ಲ ಅಂತಂದ್ರೆ ಅದು ಕೂಡ ಪ್ರಾಬ್ಲಮ್ ಆಗ್ತೈತಿ. ಯಾಕಂತಂದ್ರೆ ಇವಾಗ ಪಿಕೋ ಮಷಿನ್ ಇಲ್ಲ ಅಂತಂದ್ರೆ ಮೊದಲಿಗೆ ಏನು ಮಾಡ್ತಾರೆ, ಮತ್ತು ಬೇರೆ ಒಂದು ಟೈಲರ್ಸ್ ಹತ್ರ ಹೋಗಿ ಪಿಕೋ ಹಾಕ್ಸ್ಲಕ್ಕ, ಪಿಕೋ ಆಗಿರ್ಬೋದು ಫಾಲ್ ಆಗಿರ್ಬೋದು ಮಾಡಿಸ್ಲಕ್ಕೆ ಹೋದ್ರು ಅಂತಂದ್ರೆ ಇನ್ನು ಇವ್ರ ಹತ್ರ ಎಲ್ಲಿ ಬರೋದು ಅಂಥೇಳಿ ಅವ್ರ ಹತ್ರನ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿಸ್ಲಕ್ಕ ಕೊಟ್ಬಿಡ್ತಾರೆ. ಹೀಗಾಗಿ ನಮ್ಮ ಹತ್ರ 2 ಮಷಿನ್ ಇದ್ವು ಅಂತಂದ್ರೆ ಇನ್ನೂ ತುಂಬಾ ಹೆಲ್ಪ್ ಆಗ್ತೈತಿ. ಮತ್ತು ಅಂಬ್ರೆಲಾ ಫ್ರಾಕ್ಸ್ ಆಗಿರ್ಬೋದು ಎಲ್ಲ ಅದು ಕೂಡ ನಮ್ಗೆ ಸ್ಟಿಚ್ ಮಾಡ್ಲಿಕ್ಕೆ ಅನುಕೂಲ ಅನ್ನೋದು ಆಗ್ತೈತಿ. ಇನ್ನೊಂದು ಸ್ಟಿಚಿಂಗ್ ಜೊತೆಗೆ ಮತ್ತೇನು ಮಾಡೋದು ಅಂತಂದರೆ ಇದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗ್ತೈತಿ. ಇವಾಗ ಪ್ರತಿಯೊಂದು ನೀವು ಗ್ರ್ಯಾಂಡ್ ಸ್ಯಾರಿ ತೊಗೊಂಡು ಬಂದಿದ್ರು ಸಿಂಪಲ್ ಆದರೂ ಕೂಡ ಇವಾಗ ವರ್ಕ್ ಮಾಡಿಸೋದಂತೂ ಟ್ರೆಂಡಿಂಗ್ ಒಳಗೈತಿ. ಹಾಗೆ ಇವಾಗ ಮದುವೆ ಬ್ಲೌಸಸ್ ಆಗಿರ್ಬೋದು, ಯಾವುದೋ ಫಂಕ್ಷನ್ಸ್ಗೆ ಮತ್ತು ವಿಶೇಷ ಯಾವುದಾದ್ರೂ ಹಬ್ಬಕ್ಕಾದ್ರೂ ಕೂಡ ಸ್ಯಾರಿ ತೊಗೊಂಡ್ರು ಅಂತಂದ್ರೆ ಅದ್ರ ಮ್ಯಾಗ ವರ್ಕ್ ಮಾಡಿಸೋದಾಗಲಿ ಮತ್ತು ಇವಾಗ ಬ್ರೈಡಲ್ ವರ್ಕ್ ಮಾಡಿಸೋದಾಗಲಿ ಕೇಳ್ತಿರ್ತಾರೆ. ಹೀಗಾಗಿ ಇವಾಗ ಏನೈತಲ್ಲ ಎಂಬ್ರಾಯ್ಡ್ರಿ ಮತ್ತು ಆರಿ ವರ್ಕ್ಗೆ ತುಂಬಾ ಟ್ರೆಂಡಿಂಗ್ ಒಳಗೈತಿ ಅಂತ ಹೇಳ್ಬೋದು. ಇವಾಗ ನೀವು ಒಂದು ಸ್ಟಿಚಿಂಗ್ ಜೊತೆಗೆ ಒಂದು ಸ್ವಲ್ಪ ಟೈಮಿಂಗ್ ಕೊಟ್ಟರೆ ಆರಿ ವರ್ಕ್ ಮಾಡಲಿಕ್ಕೆ ಕೂಡ ನೀವು ಕಲಿಬೋದು, ಇಲ್ಲ ಎಂಬ್ರಾಯ್ಡ್ರಿ ಕೂಡ ಕಲಿಬೋದು. ಇವಾಗ ನೀವು ಮೊದಲಿಗೆ ಸ್ಟಾರ್ಟಿಂಗ್ ಒಳಗೆ ನೀವು ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ಪಿಕೋ ಮಷಿನನ್ನು ನೀವು
ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡಿ ನೀವು ಕಲಿಬೋದು. ಪರ್ಫೆಕ್ಟ್ ಆದ ನಂತರ ಏನೈತಲ್ಲ ರಾಲ್ಸನ್ ಮಷಿನ್ ಆಗಿರ್ಬೋದು, ಸಿಟಿ ಒಳಗಂತಂದ್ರೆ ಕಂಪ್ಯೂಟರ್ ಮಷಿನ್ ಡೈರೆಕ್ಟಾಗಿ ನಾವು ತೊಗೊಂಡು ಬರ್ಬೋದು. ಆದರೆ ಹಳ್ಳಿ ಅಂತಂದ್ರೆ ಮೊದಲಿಗೆ ನಾನು ರಾಲ್ಸನ್ ಮಷಿನ್ ತೊಗೊಂಡು ಬಂದು ವರ್ಕ್ನ ಮಾಡಿ ಕಸ್ಟಮರ್ಸ ತುಂಬಾ ಜನ ಸ್ಟಿಚಿಂಗ್ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಅಂತಂದ್ರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡು ಬರ್ಬೇಕಂಥೇಳಿ ಅಂದ್ಕೊಂಡೇನಿ. ಡೈರೆಕ್ಟಾಗಿ ತಂದು ಕೂಡಲೇ ಜಾಸ್ತಿ ಏನೈತಲ್ಲ ಹಳ್ಳಿ ಇರೋದ್ರಿಂದ ಜಾಸ್ತಿ ಜನ ವರ್ಕ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸ್ಲಿಲ್ಲ ಅಂತಂದ್ರೆ ತುಂಬಾ ಅಮೌಂಟ್ ಕೊಟ್ಟು ತೊಗೊಂಡು ಬಂದು ಲಾಸ್ ಆಗ್ತೈತಿ. ಹೀಗಾಗಿ ನಾವು ನೋಡಿಕೊಂಡು ಮೊದಲಿಗೆ ರಾಲ್ಸನ್ ಮಷಿನ್ ಮೇಲೇ ವರ್ಕ್ ಮಾಡಬೇಕಂಥೇಳಿ ಅಂದ್ಕೊಂಡಿದ್ದೀನಿ. ತೊಗೊಂಡು ಬಂದು ನಾವು 1 ತಿಂಗಳು ಅಥವಾ 2 ತಿಂಗಳು ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದರೆ ಇದು ಎಂಬ್ರಾಯ್ಡ್ರಿ ಕಲ್ತ್ವಿ ಅಂತಂದರೆ ನಮ್ಗೆ ಯಾವತ್ತಿಗೂ ಇದು ವೇಸ್ಟ್ ಅಂತ ಆಗಂಗಿಲ್ಲ. ಎಕ್ಸಾಂಪಲಾಗಿ ಹೇಳಬೇಕಾಯ್ತು ಅಂತಂದ್ರೆ ಯಾವುದೋ ಒಂದು ಫಂಕ್ಷನ್ ಆಗಿರ್ಬೋದು, ಮದುವೆ ಸಮಾರಂಭ ಆಗಿರ್ಬೋದು, ಒಟ್ಟು ಯಾವುದೋ ಒಂದು ಅರ್ಜೆಂಟಾಗಿ ಬ್ಲೌಸ್ನ ಕೊಡಬೇಕಾಗಿರ್ತೈತಿ. ಒಂದಿಷ್ಟು ಬ್ಲೌಸ್ ಗ್ರ್ಯಾಂಡ್ ವರ್ಕ್ ಹೇಳಿರ್ತಾರೆ, ಒಂದಿಷ್ಟು ಸಿಂಪಲ್ಲಾಗಿ ವರ್ಕ್ ಮಾಡಿಕೊಡ್ರಿ ಅಂತ ಹೇಳ್ತಿರ್ತಾರೆ. ಇವಾಗ ನಾವು ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು, ಆರಿ ವರ್ಕ್ ಆಗಿರ್ಬೋದು, ನಮಗೆ ನೀಟಾಗಿ ನಾವು ಫಿನಿಶಿಂಗ್ ನೀಟ್ ಬರ್ತಿತ್ತು ಅಂತಂದರೆ ನಾವು ಮುಂದೆ ಒಂದು ದಿನ ನಾವು ಏನು ಮಾಡ್ತೀವಿ, ಕಂಪ್ಯೂಟರ್ ಮಷಿನ್ ಮೇಲೆ ವರ್ಕ್ ಹಾಕಿಬಿಟ್ಟು ಒಂದಿಷ್ಟು ನಾವು ಇವಾಗ ಆಲ್ರೆಡಿ ನಾವು ಎಂಬ್ರಾಯ್ಡ್ರಿಂಗ್ ಕಲ್ತಿದ್ವಿ ಅಂತಂದರೆ ನಮ್ಗೆ ತುಂಬಾ ಹೆಲ್ಪ್ ಆಗ್ತೈತಿ. ಒಂದಿಷ್ಟು ಸಿಂಪಲ್ ವರ್ಕ್ ಕೂಡ ನಾವು ರಾಲ್ಸನ್ ಮಷಿನ್ ಮೇಲೆ ಮಾಡ್ಬೋದು. ಇದರಿಂದನೇ ಕಸ್ಟಮರ್ಸ್ಗೆ ನಾವು ಕರೆಕ್ಟ್ ಟೈಮಿಂಗು ಬ್ಲೌಸ್ ಫಿನಿಶಿಂಗ್ ಮಾಡಿ ಕೊಟ್ಟಂಗೂ ಆಗ್ತೈತಿ ಮತ್ತು ಅರ್ನಿಂಗ್ ಕೂಡ ಜಾಸ್ತಿ ಆಗ್ತೈತಿ. ಹೀಗಾಗಿ ಹೇಳಿದ ಟೈಮ್ಗೆ ಬ್ಲೌಸಸ್ನ ರೆಡಿ ಮಾಡಿ ಕೊಡ್ತಾರಲ್ಲ ಅಂಥೇಳಿ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಇದರಿಂದ ತುಂಬಾ ಹೆಲ್ಪ್ ಆಗ್ತೈತಿ. ಮತ್ತು ಟೈಲರಿಂಗ್ ಒಂದು ವೃತ್ತಿಯಿಂದ ಏನೈತಲ್ಲ ಯಾವುದೇ ರೀತಿಯಾಗಿ ವೇಸ್ಟ್ ಅನ್ನೋದು ಯಾವುದೇ ರೀತಿಯಾಗಿ ಆಗಂಗಿಲ್ಲ. ನಾವು ಯಾವಾಗಲೂ ಒಂದು ಸ್ವಲ್ಪ ಟೈಮ್ ಸಿಕ್ಕಾಗ ಸೀರೆ ಪಿಕೋ ಫಾಲ್ ಆಗಿರ್ಬೋದು, ಜಿಗ್ಜಾಗ್ ಆಗಿರ್ಬೋದು, ಏನೋ ಒಂದು ಮಾಡಿದ್ವಿ ಅಂತಂದ್ರೂ ಕೂಡ ನಮ್ಗೆ ತುಂಬಾ ಹೆಲ್ಪ್ ಆಗ್ತೈತಿ. ಇವಾಗ ಹಳ್ಳಿಯಲ್ಲಿದ್ದವರು ಕೂಡ ಇವಾಗ ಎಂಬ್ರಾಯ್ಡ್ರಿ ಕೂಡ ವರ್ಕ್ ಕೂಡ ಕೇಳತ್ತಾರೆ. ಹೀಗಾಗಿ ನಾನು ಮೊದಲಿಗೆ ಈ ಒಂದು ಚಿಕ್ಕ ಮಷಿನ್ನ ತೊಗೊಂಡು ಬಂದು ಕಸ್ಟಮರ್ ಬರ್ತಾರೋ ಇಲ್ಲೋ ಡಿಪೆಂಡ್ ಮೇಲೆ ಮುಂದೆ ಬೇರೆ ಮಷಿನ್ನ ತೊಗೋಬೇಕಂಥೇಳಿ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಇವಾಗ ತುಂಬಾ ಅಮೌಂಟ್ ಕೊಟ್ಟು ತೊಗೊಂಬರ್ಬೇಕಾಯ್ತು ಅಂತಂದರೆ ತುಂಬ ಯೋಚನೆ ಮಾಡಬೇಕಾಗ್ತೈತಿ. ಹೀಗಾಗಿ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಯಾವುದಾದ್ರೂ ಡಿಸೈನ್ ಮಾಡಿದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಹಲವಾರು ವಿಡಿಯೋ ಒಳಗೆ ಆರಿ ವರ್ಕ್ ಕೂಡ ನಾನು ಸ್ಟಿಚಿಂಗ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಜನನೇ ಆರಿ ವರ್ಕನ್ನ ಸ್ಟಿಚ್ನ ಕೂಡ ಹೇಳ್ಕೊಡಿ ಅಂತ ಹೇಳ್ತಿರ್ತಾರೆ. ಯಾಕಂತಂದರೆ ಇವಾಗ ಹಬ್ಬದ ಬಟ್ಟೆ ಜಾಸ್ತಿ ಇರೋದ್ರಿಂದ ಅವೇ ಬಟ್ಟೆನ ಸ್ಟಿಚ್ ಮಾಡ್ಲಾಕತ್ತೀನಿ. ಸೊ ಆ ಟೈಮಿಂಗ್ಗೆ ನನಗೆ ಇದು ಆರಿ ವರ್ಕ್ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಖಂಡಿತವಾಗ್ಲೂ ಮುಂದೆ ಒಂದು ವಿಡಿಯೋ ಒಳಗೆ ಏನೈತಲ್ಲ ಆರಿ ವರ್ಕ್ ಬಗ್ಗೆ ನಾನು ಯಾವ ರೀತಿಯಾಗಿ ಸ್ಟಾರ್ಟಿಂಗ್ ಸ್ಟಿಚ್ ಹಾಕೋದು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಏನೈತಲ್ಲ ಇವಾಗ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಏನೈತಲ್ಲ ಯಾವತ್ತಿಗೂ ಕೈ ಕೊಡೋಂಗಿಲ್ಲ. ಯಾವತ್ತೂ ನಮ್ಗೆ ಮುಂದೊಂದು ದಿನ ಪ್ರತಿಫಲ ಸಿಗ್ತೈತಿ ಅಂತ ಹೇಳ್ಬೋದು. ಇವಾಗ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಮಧ್ಯಾಹ್ನ ಟೈಮ್ದೊಳಗೆ ಟೈಮ್ ಇತ್ತಲ್ಲ, ಇವಾಗ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ. ನಾವು ಕಟಿಂಗ್ ಮಾಡಿ ಇಟ್ಟಿದ್ವಿ ಅಂತಂದ್ರೆ ಆರಾಮಾಗಿ ಒಂದು ಅರ್ಧ ಗಂಟೆ ಒಳಗೆ ನಾವು ಒಂದು ನಾರ್ಮಲ್ ಬ್ಲೌಸ್ನ ಫಿನಿಶಿಂಗ್ ಮಾಡ್ಬೋದು. ಈ ಟೈಮ್ ಒಳಗಂತಂದ್ರೆ ಒಂದು 50ರಿಂದ 60 ರೂಪಾಯಿ ಅರ್ನಿಂಗ್ ಅಂದ್ರೂ ಏನೋ ಒಂದು ನಾನು ಸುಮ್ಮನೆ ಕೂತ್ಕೊಂಡು ಮನೆಯಲ್ಲಿ ಯಾವುದೋ ಒಂದು ಫ್ರೀ ಟೈಮ್ ಇದ್ದಾಗ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಗೆ ಮನೆಗೆ ಕೂಡ ತುಂಬ ಹೆಲ್ಪ್ ಆಗ್ತೈತೆ ಮತ್ತು ಇದು ಆದಾಯ ಅಂತಲೇ ಹೇಳ್ಬೋದು. ಹೊಲ ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ಸ್ಕೂಲ್ಗೆ ಹೋದ ನಂತರ ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತೈತಿ. ಹಾಗೆ ಚಿಕ್ಕ ಮಕ್ಕಳು ಇದ್ದರು ಅಂತಂದ್ರೆ ಯಾವುದೋ ಒಂದು ಮಕ್ಕಳು ಮಲ್ಕೊಂಡಾಗ ಆಗಿರ್ಬೋದು, ಫ್ರೀ ಟೈಮ್ ಒಳಗೆ ನಾವು ಈ ರೀತಿಯಾಗಿ ಸ್ಟಿಚ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗ್ತೈತಿ. ಹಲವಾರು ವಿಡಿಯೋ ಒಳಗೆ ನಾನು ಲಾಗ್ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಹೀಗಾಗಿ ಆರಾಮಾಗಿ ನಾವು ಪೂರ್ತಿ ಪರ್ಫೆಕ್ಟಾಗಿ ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲ್ತ್ಕೊಂಡಿವಿ ಅಂತಂದ್ರೆ ಆರಾಮಾಗಿ ನಾವು ಅರ್ನಿಂಗ್ ಮಾಡ್ಬೋದು. ಡೈಲಿ ಇಲ್ಲ ಅಂತಂದ್ರೂ ಒಂದು ಸಿಂಪಲ್ ಬ್ಲೌಸು ಅಥವಾ ಇವಾಗ ನೋಡ್ತಾ ಇರ್ಬೋದು ಪ್ರತಿದಿನ ಒಂದರಿಂದ 2 ಅಂತೂ ಬ್ಲೌಸ್ ಸ್ಟಿಚಿಂಗ್ ಮಾಡೇ ಮಾಡ್ತೀನಿ. ಕೆಲಸ ಇದ್ದಾಗ, ಇಲ್ಲದೇ ಇದ್ದಾಗ 3 ಅಥವಾ 4 ಬ್ಲೌಸ್ವರೆಗೂ ಸ್ಟಿಚ್ ಮಾಡ್ತೀವಿ. ಡೈಲಿ ಇಲ್ಲ ಅಂತಂದ್ರೂ ಒಂದು ಡಿಸೈನು ಮತ್ತು ಒಂದು ನಾರ್ಮಲ್ ಬ್ಲೌಸ್ ಇಲ್ಲ ಅಂತಂದ್ರೂ ನಾವು 400ರಿಂದ ಪಿಕೋ ಫಾಲೆಲ್ಲ ಹಿಡಿದು 500ವರೆಗೂ ನಾವು ಅರ್ನಿಂಗ್ನ ಮಾಡಬಹುದು. ತಿಂಗಳಿಗೆ ಇಲ್ಲ ಅಂತಂದ್ರೂ ನಾವು
ಸ್ಟಿಚಿಂಗ್ ಮಾಡೇ ಇಲ್ಲ ಅಂತಂದ್ರೂ ನಾವು 10,000ವರೆಗೂ ನಾವು ಆರಾಮಾಗಿ ಟೈಲರಿಂಗ್ ಮೇಲೆ ನಾವು ಅರ್ನಿಂಗ್ನ ಮಾಡಬಹುದು. ಇದರಿಂದ ವೇಸ್ಟ್ ಅಂತ ಏನೂ ಇಲ್ಲ. ನಾವು ಯಾವತ್ತಾದರೂ ಟೈಲರಿಂಗ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು ಕಲ್ತ್ಕೊಂಡ್ವಿ ಅಂತಂದ್ರೆ ಅದಕ್ಕೆ ಒಂದು ಹೆಲ್ಪ್ ಆಗೇ ಆಗಿರ್ತೈತೆ ನಮ್ಗೆ. ಇವಾಗ ವರ್ಕ್ ಮಾಡ್ಲಕತ್ತಾನೆ ಸೊ ನನ್ನ ಬ್ಲೌಸನ್ನು ವರ್ಕ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಒಂದಿಬ್ಬರು ಕಸ್ಟಮರ್ಸ್ ಕೂಡ ಇವಾಗ ಆರಿ ವರ್ಕ್ ಮಾಡಲಿಕ್ಕೆ ಹೇಳಿದ್ದಾರೆ. ಯಾಕಂತಂದರೆ ಆರಿ ವರ್ಕಲ್ಲಿ ನಾವು ಸ್ವಲ್ಪ ಅಮೌಂಟ್ ಜಾಸ್ತಿ ಆಗ್ತೈತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಲ್ಲ ಮಟೀರಿಯಲ್ ತರಬೇಕಾಯ್ತು ಅಂತಂದ್ರೆ ಅದು ಕೂಡ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡಬೇಕಾಗ್ತೈತಿ. ಹೀಗಾಗಿ ಕಸ್ಟಮರ್ಸ್ ಏನೈತಲ್ಲ ಒಬ್ಬೊಬ್ಬರು ಅಮೌಂಟ್ ಜಾಸ್ತಿ ಆಗ್ತೈತಿ ಅಂಥೇಳಿ ಎಂಬ್ರಾಯ್ಡ್ರಿ ಬೇಡ್ತಾರೆ. ಹೀಗಾಗಿ ಎರಡೂ ಕೂಡ ಸ್ಟಾರ್ಟ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಇವಾಗ ಒಂದಿಷ್ಟು ಗ್ರ್ಯಾಂಡ್ ಸಾಡಿ ಇತ್ತು ಅಂತಂದ್ರೆ ಬ್ರೈಡಲ್ ವರ್ಕ್ ಮಾಡಿ ಆರಿ ವರ್ಕ್ ಮಾಡಿಕೊಡಿ ಅಂತ ಹೇಳ್ತಿರ್ತಾರೆ. ಇನ್ನು ಸಿಂಪಲ್ ಸಾಡಿಗಳು ಮತ್ತು ಯಾವುದಾದ್ರೂ ಒಬ್ಬೊಬ್ಬರು ಒಂದೊಂದು ಮೇಲೆ ಡಿಪೆಂಡ್ ಇರ್ತಾರೆ. ಹೀಗಾಗಿ ನಮ್ಗೆ ಆರಿ ವರ್ಕ್ ಥ್ರೆಡ್ ವರ್ಕ್ ಬೇಕಂತ ಹೇಳಿ ಕೇಳ್ತಿರ್ತಾರೆ. ಹೀಗಾಗಿ ಎರಡೂ ಕೂಡ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಟೈಲರಿಂಗ್ಗೆ ತುಂಬಾ ಹೆಲ್ಪ್ ಆಗ್ತೈತಿ ಅಂತ ಹೇಳ್ಬೋದು. ಕಸ್ಟಮರ್ಸ್ ಕೂಡ ಜಾಸ್ತಿ ಆಗೇ ಆಗ್ತಾರೆ. ಯಾಕಂತಂದರೆ ಇವಾಗ ಫಂಕ್ಷನ್ಸ್ ಬ್ಲೌಸ್ಗಳು ಏನದಲ್ಲ ಎಲ್ಲ ಕೂಡ ಗ್ರ್ಯಾಂಡ್ ವರ್ಕ್ ಇಟ್ಟು ಸ್ಟಿಚ್ ಮಾಡಿಸ್ತಿರ್ತಾರೆ. ಹೀಗಾಗಿ ನಾವು ಸಿಂಪಲ್ ನಾವು ಪ್ಯಾಚ್ ವರ್ಕ್ ಡಿಸೈನ್ನ ಮಾಡ್ಕೊಂಡು ಕುಂತ್ವಿ ಅಂತಂದ್ರೆ ಆ ರೀತಿ ಬ್ಲೌಸ್ ಕೂಡ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗಾಗಿ ನಾವು ಎಲ್ಲನೂ ಸ್ಟಿಚ್ ಮಾಡಿಕೊಡ್ಲಾಕ ನಾವು ರೆಡಿ ಇರಬೇಕು. ಹೀಗಾಗಿ ಇವಾಗ ಏನೈತಲ್ಲ ಪ್ಯಾಚ್ ವರ್ಕು ಮತ್ತು ಆರಿ ವರ್ಕು ಎರಡೂ ಕೂಡ ಬ್ಲೌಸ್ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ಲಾಕ ಸ್ಟಾರ್ಟ್ ಮಾಡೀನಿ. ಇನ್ನೇನೈತಲ್ಲ ಎಂಬ್ರಾಯ್ಡ್ರಿ ಏನೈತಲ್ಲ ಒಂದು 1 ಮಂತ್ ಪ್ರಾಕ್ಟೀಸ್ ಮಾಡಬೇಕು. ಮಾಡಾದ ನಂತರ ಆಲ್ರೆಡಿ ಒಂದು ವಿಡಿಯೋ ನಾನು ವರ್ಕ್ ಮಾಡಿರೋ ವಿಡಿಯೋನ ನಾನು ಹಳೆಯ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರ ನಂತರ ನಾನು ಯಾವುದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ. ಇವಾಗ ಆರಿ ವರ್ಕ್ ಏನೈತಲ್ಲ ಚೈನ್ ಸ್ಟಿಚ್ ಆಗಿರ್ಬೋದು, ಬೀಡ್ಸ್ ಸ್ಟಿಚ್ ಆಗಿರ್ಬೋದು ಮತ್ತು ಥ್ರೆಡ್ ಫಿಲ್ಲಿಂಗ್ ಆಗಿರ್ಬೋದು ಇವಾಗ ನೀಟಾಗಿ ಬರ್ಲಾಗ್ತೈತಿ. ಹೀಗಾಗಿ ನಾನು ಬ್ಲೌಸ್ ಫಿನಿಶಿಂಗ್ ಆದ ನಂತರ ಯಾವ ರೀತಿಯಾಗಿ ವರ್ಕ್ ಬಂತು ಅಂಥೇಳಿ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಈ ಒಂದು ಟೈಲರಿಂಗ್ ವೃತ್ತಿ ಒಳಗೆ ನಾನು ಇವಾಗ ತುಂಬ ದಿನ ಆಯಿತು ಟೈಲರಿಂಗ್ ಬ್ಲೌಸ್ ಕಟ್ಟಿಂಗ ಮತ್ತು ಡಿಸೈನ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ವಿಡಿಯೋನ ಹಾಕಿದ್ನಿ. ಮೋಟಿವೇಶ್ನಲ್ ವಿಡಿಯೋ ಏನೈತಲ್ಲ ಜಾಸ್ತಿ ದಿನ ಆಯಿತು ಹಾಕಿರಲಿಲ್ಲ. ಹೀಗಾಗಿ ಇವತ್ತು ವಿಡಿಯೋ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ನಿ. ಯಾಕಂತಂದ್ರೆ ನನಗೊಂದಿಬ್ಬರು ಜನ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರಲ್ಲ, ಹಿಂಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಟೈಲರಿಂಗ್ ಜೊತೆಗೆ ಕುಚ್ಚು ಕಟ್ಟೋದಾಗಿರ್ಬೋದು ಅದು ಕೂಡ ಮಾಡ್ಬೋದು. ಇವಾಗ ಯಾವುದೇ ಒಂದು ಸಾರಿ ಆಗಿರ್ಬೋದು ಕುಚ್ಚು ಕಟ್ತಾರೆ. ನೀವು ಅದನ್ನೂ ಕೂಡ ಇಂಪ್ರೂವ್ ಮಾಡ್ಕೊಂಡ್ರಿ ಅಂತಂದರೆ ಟೈಲರಿಂಗ್ ಒಳಗೆ ಸಕ್ಸಸ್ ಆಗೇ ಆಗ್ತೀರ. ಒಟ್ಟಿನಲ್ಲಿ ಏನೈತಲ್ಲ ಬ್ಲೌಸ್ ಫಿನಿಶಿಂಗ್ ನೀಟ್ ಬರಬೇಕು ಮತ್ತು ಕಸ್ಟಮರ್ಸ್ ಯಾವುದೇ ಬ್ಲೌಸ್ ಕೊಟ್ಟರು ಅವ್ರಿಗೆ ವಿಯರ್ ಮಾಡಿದ ನಂತರ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರಬೇಕು. ಯಾಕಂತಂದರೆ ನಾವು ಯಾವೊಂದು ಬ್ಲೌಸ್ ಮೆಜರ್ಮೆಂಟ್ಗೆ ಯಾವ ರೀತಿಯಾಗಿ ನಾವು ಮಾರ್ಕ್ ಮಾಡೋದು ಮತ್ತು ಯಾವುದೇ ಸುತ್ತಳತೆಗೆ ಎಷ್ಟು ಆರ್ಮೋಲ್ ಶೇಪ್ನ ತೆಗಿಬೇಕು ಅನ್ನೋದು ಒಂದು ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿದ್ವಿ ಅಂತಂದ್ರೆ ನಾವು ಟೈಲರಿಂಗ್ ಒಳಗೆ 100% ಸಕ್ಸಸ್ ಆಗೇ ಆಗ್ತೀವಿ. ಒಂದು ಸರ್ತಿ ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಬರ್ಲಾಕತ್ರು ಅಂತಂದ್ರೆ ಕಸ್ಟಮರ್ಸ್ ಬಂದೇ ಬರ್ತಾರೆ. ಇವಾಗ ಸಿಸ್ಟರ್ ಒಬ್ಬರು ನಮ್ಗೆ ಕಮೆಂಟ್ ಮಾಡಿದರು. ಯಾಕಂತಂದರೆ ನೀವು ಹಳ್ಳಿ ಒಳಗೆ ಅದೀರಿ ಮತ್ತು ಒಂದೊಂದು ಲಾಗ್ ವಿಡಿಯೋನ ನಾನು ಶೇರ್ ಮಾಡ್ಕೊಂಡಿರ್ತೀನಲ್ಲ, ಹಳ್ಳಿ ಒಳಗೆ ಅದರಿ ನಿಮ್ಗೆ ಸ್ಟಿಚಿಂಗ್ ಡೈಲಿ ಸ್ಟಿಚಿಂಗ್ ಮಾಡೋಷ್ಟು ಬರ್ತಾವನ್ರಿ ಬ್ಲೌಸ್ ಅಂಥೇಳಿ ಕೇಳಾಕತ್ರಿ. ಖಂಡಿತವಾಗ್ಲೂ ನಾನು ಇನ್ನೂ ಏನದಾವಲ್ಲ ಬಟ್ಟೆ ಸ್ಟಿಚಿಂಗ್ ಮಾಡುವ ತುಂಬಾ ಪೆಂಡಿಂಗ್ ಅದಾವ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಮನೆ ಕೆಲಸ ಜೊತೆಗೆ ಸ್ಟಿಚಿಂಗ್ ಡೈಲಿ ಇಲ್ಲ ಅಂತಂದ್ರೆ ಒಂದಿನನೂ ಖಾಲಿ ಅಂತೇನಿಲ್ಲ. ರೆಗ್ಯುಲರಾಗಿ ಬ್ಲೌಸಸ್ ಇರ್ತಾವೆ. ತುಂಬ ಒಂದು 4-5 ಕಿಲೋಮೀಟ್ರ್ ದೂರದಿಂದನೂ ಕೂಡ ತಂದು ಬ್ಲೌಸನ್ನು ಹಾಕಿಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡು ಕೂಡ ಹೋಗ್ತಾರೆ. ಯಾಕಂತಂದ್ರೆ ಅವ್ರಿಗೆ ಬ್ಲೌಸ್ ಒಂದು ಸರ್ತಿ ಫಿಟ್ಟಿಂಗ್ ಕರೆಕ್ಟಾಗಿದೆ, ಇವ್ರು ಚೆನ್ನಾಗಿ ಹೊಲಿತಾರೋ ಅಂತಂದ್ರೆ ನಾವು ಎಷ್ಟೇ ದೂರ ಇದ್ದರೂ ಕೂಡ ಬಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ. ಹೀಗಾಗಿ ನಾವು ಮೊದಲಿಗೆ ಒಂದು 6 ವರ್ಷ ಹಿಂದ್ಗಡೆ ನಾವು ಊರೊಳಗಿದ್ವಿ. ಇವಾಗ ತೋಟಕ್ಕೆ ಬಂದಿದ್ದೀವಲ್ವ. ಊರಾಗಿದ್ದಾಗ ಏನು ಒಂದಿಷ್ಟು ಒಂದು 5-6 ಜನ ಕಸ್ಟಮರ್ಸ್ ಏನದಾರಲ್ಲ ಅವರು ಕೂಡ ಇಲ್ಲಿ ನಾವು ತೋಟಕ್ಕೆ ಬಂದರೂ ಕೂಡ ದೂರ ಇದ್ರೂ ಬಂದುಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ. ಹೀಗಾಗಿ ಯಾವುದೇ ರೀತಿಯಾಗಿ ನಾವು ಇವಾಗ ಪರ್ಫೆಕ್ಟ್ ಟೈಲರಿಂಗ್ ಕಲಿತು ನಾವು ಹೊರಗಡೆ ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡ್ತೀರಿ ಅಂತಂದರೆ ನೀವು ಎಲ್ಲ ಪರ್ಫೆಕ್ಟಾಗಿ ನೀವು ಒಂದು ತಾಳ್ಮೆಯಿಂದ ಕಲಿತ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನೀವು ಆರಾಮಾಗಿ ಟೈಲರಿಂಗ್ನ ಜರ್ನಿನ ಸ್ಟಾರ್ಟ್ ಮಾಡ್ಬೋದು.
ನೀವು 1 ಸರ್ತಿ 2 ಸರ್ತಿ ಸ್ಟಿಚಿಂಗ್ ಮಾಡಿ ಫಿನಿಶಿಂಗ್ ನೀಟ್ ಬರ್ತಾಯಿಲ್ಲ ಅಂತಂದರೆ ಇವಾಗ ಪೈಪಿಂಗ್ ಆಗಿರ್ಬೋದು, ಆಮೇಲೆ ಇವಾಗ ಒಂದಿಷ್ಟು ಬ್ಲೌಸ್ನ ನಾವು ಸ್ಟಿಚ್ ಮಾಡೋಂಗಿಲ್ಲ ಮತ್ತು ಇವಾಗ ಸ್ಟಾರ್ಟ್ ಮಾಡಬೇಕು, ನಾವು ಟೈಲರಿಂಗ್ನ ಕಲಿಬೇಕು ಅನ್ನೋರು ಒಂದಿಟ್ಟು ಟೈಮಿಂಗ್ ತೊಗೊಳ್ತೈತಿ. ಯಾಕಂತಂದರೆ ಇವಾಗ ಪೈಪಿಂಗ್ ಮಾಡೋದಾಗಿರ್ಬೋದು, ಬ್ಲೌಸ್ ಕಟಿಂಗ್ ಆಗಿರ್ಬೋದು, ಯಾವುದೇ ಒಂದೇ ಸರ್ತಿ ಕಲಿತೀನಿ ಅಂತಂದ್ರೆ ಆಗಂಗಿಲ್ಲ. ಕ್ರಮೇಣವಾಗಿ ನಾವು ಸ್ಟೆಪ್ ವೈಸ್ ಕಲಿತಾ ಹೋದ್ವಿ ಅಂತಂದ್ರೆ ಇದ್ರೊಳಗೆ ಸಕ್ಸಸ್ ಆಗೇ ಆಗ್ತೀವಿ. ಮೊದಲಿಗೆ ಅಂದ್ರೆ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಆವಾಗ ಫಿನಿಶಿಂಗ್ ಬರ್ತಾಯಿದ್ದ ಒಂದು ಬ್ಲೌಸ್ ಫಿನಿಶಿಂಗ್ಗೆ ಮತ್ತು ಇವಾಗ ನಾನು ಸ್ಟಿಚ್ ಮಾಡಿ ಬರ್ತಕ್ಕಂಥ ಬ್ಲೌಸ್ ಫಿನಿಶಿಂಗ್ಗೆ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾನು ಒಂದಿಷ್ಟು ಬ್ಲೌಸ್ ಕಟಿಂಗ್ ಒಳಗಾಗಿರ್ಬೋದು ಒಂದಿಷ್ಟು ಚೇಂಜ್ ಮಾಡ್ಕೊಂಡ ನಂತರ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರ್ತಿದೆ. ನಾನು ಯಾವ ರೀತಿಯಾಗಿ ನಾರ್ಮಲ್ ಬ್ಲೌಸ್ ಆಗಿರ್ಬೋದು, ಚೂಡಿದಾರ್ ಆಗಿರ್ಬೋದು ಯಾವ ರೀತಿಯಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಲ್ಲ ಅದೇ ಮೆಥಡ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಯಾಕಂತಂದ್ರೆ ತುಂಬ ಜನನೇ ಇಷ್ಟಪಡ್ಲತ್ತಿರಲಿ ನಿಮ್ಮ ಒಂದು ಕಟಿಂಗ್ ಮೆಥಡ್ ಏನೈತಲ್ಲ ತುಂಬ ಇಷ್ಟ ಆಗ್ತೈತಿ. ಇದು ನೋಡಿಬಿಟ್ಟು ನಾವು ಕೂಡ ಕಲ್ತ್ಕೊಂಡು ಬ್ಲೌಸ್ ಕಟಿಂಗ್ ಕೂಡ ಕಲ್ತೀವಿ ಅಂತ ಹೇಳತ್ತೀರಿ, ಅದು ಕೂಡ ತುಂಬ ಖುಷಿ ಆಗ್ತೈತಿ. ಯಾಕಂತಂದ್ರೆ ನಮ್ಮ ವಿಡಿಯೋದಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ತುಂಬಾ ಖುಷಿ ಆಗ್ತೈತಿ. ಹಿಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಆದಷ್ಟು ನಾನು ಜಾಸ್ತಿ ಲಾಗ್ ವಿಡಿಯೋಗಳಿಗಿಂತನೂ ಟೈಲರಿಂಗ್ ವಿಡಿಯೋನ ಈ ಒಂದು ಚಾನಲ್ ಒಳಗೆ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಮತ್ತೊಂದು ಏನಂತಂದರೆ ಇದೇ ಒಂದು ಟೈಲರಿಂಗ್ ವಿಡಿಯೋಸ್ದಿಂದನೇ ಹಾಕಿಬಿಟ್ಟು ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿದೆ. ನೀವು ಎಲ್ಲರ ಒಂದು ಪ್ರೀತಿ ಪ್ರೋತ್ಸಾಹದಿಂದ ಇದೇ ರೀತಿಯಾಗಿ ನಮ್ಗೆ ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗನೂ ಗೂಗಲ್ ಪಿನ್ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿತ್ತು ಅಂತಂದ್ರೆ ಅದು ಕೂಡ ಆದಷ್ಟು ಬೇಗ ಬಂದ ನನ್ನ ಕೈ ಸೇರ್ತೈತಿ ಅಂಥೇಳಿ ಅಂದ್ಕೊಳ್ತೀನಿ. ನೋಡಬೇಕು, ಇನ್ನೂ ಒಂದಿಷ್ಟು ಇವಾಗ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ. $10 ಕಂಪ್ಲೀಟ್ ಆದ ನಂತರ ಗೂಗಲ್ ಪಿನ್ಗೆ ಅಪ್ಲೈ ಮಾಡಲಿಕ್ಕೆ ಆಪ್ಷನ್ಸ್ ಬರುತ್ತಂತೆ. ಯಾಕಂತಂದರೆ ಇವಾಗ ಫಸ್ಟ್ ಟೈಮ್ ನಾನು ಚಾನಲ್ ಸ್ಟಾರ್ಟ್ ಮಾಡಿರೋದು, ಅದ್ರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಹೀಗಾಗಿ ನಿಮ್ಮೆಲ್ಲರ ಪ್ರೀತಿ ಇದೇ ರೀತಿಯಾಗಿ ಸಪೋರ್ಟ್ ಇತ್ತು ಅಂತಂದ್ರೆ ಆದಷ್ಟು ಬೇಗ ಗೂಗಲ್ ಪಿನ್ ಬಂದರು ಮತ್ತು ಪೇಮೆಂಟ್ ಕೂಡ ಬರಲಿ ಅಂಥೇಳಿ ನನ್ನದು ಕೂಡ ಆಸೆ ಅಂತ ಹೇಳ್ಬೋದು. ಯಾಕಂತಂದ್ರೆ ವಿಡಿಯೋ ಟೈಲರಿಂಗ್ ಅಂದ್ರೆ ಯಾರೆಲ್ಲ ಚಾನಲ್ ಮಾಡ್ತಿರ್ತಾರೆ ಎಲ್ರಿಗೂ ಗೊತ್ತಿರ್ತೈತಿ. ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕಂತಂದ್ರೆ ಎಷ್ಟು ಕಷ್ಟ ಇರ್ತೈತಿ ಅಂಥೇಳಿ. ಅದರಲ್ಲಿ ಒಂದು ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿರೋದು ಮತ್ತು ನಮ್ಮ ಬ್ಲೌಸ್ ಕಟಿಂಗ್ ಆಗಿರ್ಬೋದು ಪ್ರತಿಯೊಂದು ಸ್ಟಿಚಿಂಗ್ ವಿಡಿಯೋನ ಎಲ್ಲರೂ ಇಷ್ಟಪಡ್ಲಾಕತ್ತೀರ. ಯಾರೆಲ್ಲ ನೀವು ಇನ್ನೂ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ಬೇಕನ್ಲತ್ತೀರಲ್ಲ ಆರಾಮಾಗಿ ನೀವು ಸ್ಟಾರ್ಟ್ ಮಾಡಿರಿ, ಸಕ್ಸಸ್ ಆಗೇ ಆಗ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ಈ ಒಂದು ಮೋಟಿವೇಶ್ನಲ್ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಪ್ರತಿಯೊಂದು ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ತಾರೆ ಎಲ್ರಿಗೂ ಧನ್ಯವಾದಗಳು.